ನಮಸ್ಕಾರ, ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೊಗೇನಕಲ್ ಫಾಲ್ಸ್ಗೆ ಒಂದು ರೌಂಡ್ ಹಾಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹೊಗೇನಕಲ್ ಫಾಲ್ಸ್ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಭಾಗದಲ್ಲಿ ಇರುವ ಜಲಪಾತ ಇದು. ಇಲ್ಲಿ ಹರಿತಾ ಇರುವಂತಹ ನದಿ ಕಾವೇರಿ ನದಿ. ಕಾವೇರಿ ನದಿಯ ಈ ಜಲಪಾತ ಭಾರತದ ನಯಾಗರ ಎಂದೇ ಹೆಸರುವಾಸಿಯಾಗಿದೆ. ಬಂಡೆಗಳ ಮೇಲೆ ಅಪ್ಪಳಿಸುವ ನೀರು ಹೊಗೆಯಂತೆ ಹೊರಹೊಮ್ಮುತ್ತದೆ. ಆದ್ದರಿಂದ ಇದಕ್ಕೆ ಹೊಗೇನಕಲ್ ಎಂದು ಕರೀತಾರೆ. ಕರ್ನಾಟಕದ ಶಿವನ ಸಮುದ್ರದಿಂದ ಪೂರ್ವಾಭಿಮುಖವಾಗಿ ಸಾಗುವ ಕಾವೇರಿ ಮೆಟ್ಟೂರು ಜಲಾಶಯ ಸೇರುವ ಮುನ್ನ ನಯನ ಮನೋಹರವಾದ ಜಲಪಾತವನ್ನು ಸೃಷ್ಟಿಸುತ್ತದೆ. ಈ ಜಲಪಾತದ ಬಳಿ ಹೋಗಲು 1 ಕಿಲೋಮೀಟರ್ ದೂರ ನದಿ ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ದೋಣಿ ಪಯಣ ಮಾಡಬೇಕಾಗುತ್ತೆ. ಇಲ್ಲಿ ಕಾವೇರಿ 2 ಕಾವಲುಗಳಾಗಿ ಜಲಧಾರೆಯನ್ನು ಸೃಷ್ಟಿಸಿದೆ. ಬಂಡೆಗಳ ಮೇಲೆ ಅಪ್ಪಳಿಸುವ ನೀರು ಹೊಗೆಯಲ್ಲಿ ಕೆಲವೊಮ್ಮೆ ಕಾಮನಬಿಲ್ಲನ್ನು ಮೂಡಿಸುತ್ತದೆ. ಆ ಕಾಮನಬಿಲ್ಲಿನ ದೃಶ್ಯವನ್ನು ನಾವು ನೋಡ್ಬೋದು. ನದಿಯಲ್ಲಿ ದೋಣಿಯ ಮುಖಾಂತರ ನಾವು ನದಿಗೆ ಜಲಪಾತಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಹೋಗ್ಬೇಕಾದ್ರೆ ಅದು ಒಂದು ರೀತಿಯ ಒಂದು ಹೊಸ ಅನುಭವವನ್ನು ನಮಗೆ ನೀಡುತ್ತೆ. ಧುಮ್ಮಿಕೆ ಹರಿಯುವಂತಹ ಜಲಪಾತವನ್ನು ನಿಂತು ನೋಡ್ತಾ ಇದ್ದರೆ ಹಾಲಿನ ಸಮುದ್ರದಂತೆ ಕಾಣಿಸುತ್ತೆ. ಇನ್ನು ನಾವು ಹೊಗೇನಕಲ್ಗೆ ಹೋಗಬೇಕು ಅಂತಂದರೆ ಬೆಂಗಳೂರಿನಿಂದ ಹೋಗೋದಾದರೆ ಬೆಂಗಳೂರು, ಧರ್ಮಪುರಿ ಮತ್ತು ಪೆನ್ನಾಗರಂ ಮಾರ್ಗ ಹೋಗ್ಬೋದು. ಅಥವಾ ನಾವು ಮೈಸೂರು ಕಡೆಯಿಂದ ಹೋಗೋದಾದರೆ ಕೊಳ್ಳೇಗಾಲ ಮಹದೇಶ್ವರ ಬೆಟ್ಟದ ಮಾರ್ಗವಾಗಿ ಕೂಡ ಹೋಗಬಹುದು. ಮಹದೇಶ್ವರ ಬೆಟ್ಟದಿಂದ ಕೇವಲ 42 ಕಿಲೋಮೀಟರ್ ದೂರದಲ್ಲಿ ನಾವು ಈ ಜಲಪಾತವನ್ನು ನೋಡ್ಬೋದು.